ಹಲೋ ಗೆಳೆಯರೆ, ನಮ್ಮ ನಾಯಕ್ಸ್ ಬೆಂಗಳೂರು ಅರ್ಪಿಸುತ್ತಿರುವ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂಡಿಯನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಈ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಪ್ರಾಕ್ಟೀಸ್ ಪ್ರಶ್ನೆಯನ್ನು ಕೇಳಿದ್ದೆವು. ಈ ಪ್ರಶ್ನೆ ಈ ರೀತಿ ಇದೆ: ಭಾರತದ ಪಾರಂಪರಿಕ ಗ್ರಾಮೀಣ ಸಮಾಜದ ಮೇಲೆ ಜಜಮಾನಿ ವ್ಯವಸ್ಥೆಯ ಪರಿಣಾಮಗಳನ್ನು ಹಾಗೂ ಜಜಮಾನಿ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರಿದ ಬದಲಾವಣೆಗಳನ್ನು ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಆಗಿತ್ತು. ಈ ಜಜಮಾನಿ ವ್ಯವಸ್ಥೆಯ ಬಗ್ಗೆ UPSCಯಲ್ಲಿ KPSCಯಲ್ಲಿ ಈಗಾಗಲೇ ತುಂಬ ಸಲ ಈ ಪ್ರಶ್ನೆಗಳು ಬಂದಿರುವುದರಿಂದ ಈ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋಣ. ಈ ಉತ್ತರದ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾವು ಜಜಮಾನಿ ವ್ಯವಸ್ಥೆ ಅಂದರೆ ಏನು ಅಂತೇಳಿ ಡೆಫಿನಿಷನನ್ನು ಬರಿಬೇಕಾಗುತ್ತೆ. ಈ ಜಜಮಾನಿ ವ್ಯವಸ್ಥೆ ಎಂಬುದು ಒಂದು ಆರ್ಥಿಕ ವಿನಿಮಯದ ವಿಶಿಷ್ಟ ರೂಪವಾಗಿದ್ದು ಭಾರತದ ಗ್ರಾಮ ಸಮುದಾಯಗಳಲ್ಲಿ ಬಹುಕಾಲದವರೆಗೆ ಆಚರಣೆಯಲ್ಲಿದ್ದಂತಹ ಒಂದು ವ್ಯವಸ್ಥೆಯಾಗಿದೆ. ಇದರ ಜೊತೆಗೆ ಯಾರಾದರೂ ಸಮಾಜಶಾಸ್ತ್ರಜ್ಞರು ನೀಡಿರುವಂತಹ ಕೊಟೇಶನ್ಗಳು ಅಥವಾ ವ್ಯಾಖ್ಯಾನಗಳು ನಿಮಗೆ ನೆನಪಿಗೆ ಬಂದರೆ ಅದನ್ನು ಕೂಡ ನೀವು ಇಂಟ್ರಡಕ್ಷನಲ್ಲಿ ಬರಿಬೋದಾಗಿದೆ. ಫಾರ್ ಎಕ್ಸಾಂಪಲ್, ಯೋಗೇಂದ್ರ ಸಿಂಗ್ ಅವರು ನೀಡಿರುವಂತೆ ಗ್ರಾಮವೊಂದರ ಅಂತರ್ಜಾತೀಯ ಸಂಬಂಧಗಳಲ್ಲಿ ಕೊಡು ತೆಗೆದುಕೊಳ್ಳುವ ತತ್ವವನ್ನು ಆಧರಿಸಿದ ಬಾಂಧವ್ಯದ ವ್ಯವಸ್ಥೆಯನ್ನು ನಾವು ಜಜಮಾನಿ ವ್ಯವಸ್ಥೆ ಅಂತ ಹೇಳಿ ಕರಿಬೋದಾಗಿದೆ. ಈ ಜಜಮಾನಿ ವ್ಯವಸ್ಥೆ ಅಂತ ಏನು ಕರಿತೀವಿ, ಇದು ಭಾರತದ ಗ್ರಾಮಗಳಲ್ಲಿ ಈ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಒಂದು ಪರಸ್ಪರ ಕೊಡು ತೆಗೆದುಕೊಳ್ಳುವ ಜೊತೆಗೆ ಇದು ಯಾವ ಥರ ಕೊಡು ತೆಗೆದುಕೊಳ್ಳುವಿಕೆ ಇತ್ತು ಅಂದರೆ ಅಂತರ್ಜಾತೀಯ ಸಂಬಂಧಗಳನ್ನು ಆಧರಿಸಿದ ಒಂದು ವಿನಿಮಯ ವ್ಯವಸ್ಥೆ ಅಂತೇಳಿ ನಾವು ಈ ಜಜಮಾನಿ ವ್ಯವಸ್ಥೆಯನ್ನು ಕರಿಬೋದಾಗಿದೆ. ಈ ರೀತಿ ಜಜಮಾನಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಇಂಟ್ರಡಕ್ಷನನ್ನು ನೀಡಬೇಕಾಗುತ್ತೆ. ಈ ಪ್ರಶ್ನೆಯು ನಮಗೆ 2 ಉತ್ತರಗಳನ್ನು ನಮ್ಮಿಂದ ಬಯಸುತ್ತೆ. ಮೊದಲನೇ ಪಾರ್ಟಲ್ಲಿ ನಾವು ಭಾರತದ ಪಾರಂಪರಿಕ ಗ್ರಾಮೀಣ ಸಮಾಜದ ಮೇಲೆ ಜಜಮಾನಿ ವ್ಯವಸ್ಥೆಯ ಪರಿಣಾಮಗಳನ್ನು ಬರಿಬೇಕಾಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಈ ಜಜಮಾನಿ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರಿದ ಬದಲಾವಣೆಗಳನ್ನು ಬರಿಬೇಕಾಗುತ್ತೆ. ಬಾಡಿ ಆಫ್ ದ ಆನ್ಸರ್ನ ಮೊದಲನೇ ಪಾರ್ಟಲ್ಲಿ ನಾವು ಜಜಮಾನಿ ವ್ಯವಸ್ಥೆಯ ಪರಿಣಾಮಗಳನ್ನು ನೋಡೋದಾದರೆ, ಈ ಜಜಮಾನಿ ವ್ಯವಸ್ಥೆ ಏನಾಗಿದೆ, ಜಾತಿಗಳ ನಡುವೆ ಪರಸ್ಪರ ಅವಲಂಬನೆ ಉಂಟು ಮಾಡೋದಕ್ಕೆ ಒಂದು ಕಾರಣ ಆಗಿದೆ. ಈ ಮೇಲ್ಜಾತಿ ಹಾಗೂ ಕೆಳಜಾತಿ ಎಂಬುವಂತಹ ವ್ಯತ್ಯಾಸ ಇದ್ದರೂ ಕೂಡ ಈ ಗ್ರಾಮಗಳಲ್ಲಿ ಈ ಮೇಲ್ಜಾತಿ ಮತ್ತು ಕೆಳಜಾತಿಯವರು ತಮ್ಮ ಆರ್ಥಿಕ ಅಗತ್ಯಗಳ ಪೂರೈಕೆಯ ದೃಷ್ಟಿಯಿಂದ ಪರಸ್ಪರ ಅವಲಂಬಿತರಾಗಿರ್ತಾರೆ ಈ ಜಜಮಾನಿ ವ್ಯವಸ್ಥೆಯಿಂದ. ಹಾಗಾಗಿ ಗ್ರಾಮಗಳಲ್ಲಿ ಈ ಜಾತಿ ಸಂಘರ್ಷ ಅನ್ನೋದು ಕಡಿಮೆ ಆಗೋದನ್ನ ನಾವು ನೋಡ್ಬೋದಾಗಿದೆ. ಇನ್ನು ಈ ಜಜಮಾನಿ ಸಂಬಂಧಗಳೇನಾಗಿದ್ದಾವೆ, ಇವು ಶಾಶ್ವತ ರೂಪದ ಸಂಬಂಧಗಳಾಗಿದ್ದಾವೆ. ಅಂದರೆ ಇವು ಅನುವಂಶೀಯವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇವು ಶಾಶ್ವತ ರೂಪದ ಸಂಬಂಧಗಳಾಗಿದ್ದಾವೆ. ಇನ್ನು ಜಜಮಾನಿ ವ್ಯವಸ್ಥೆಯಿಂದ ಗ್ರಾಮಗಳಲ್ಲಿ ಶಾಂತಿ ಮತ್ತು ಸಂತೃಪ್ತಿ ಇರೋದನ್ನ ನಾವು ಕಾಣ್ತೇವೆ. ಇದು ಜಜಮಾನಿ ವ್ಯವಸ್ಥೆ ಗ್ರಾಮಸ್ಥರಿಗೆಲ್ಲ ಏನಾಗುತ್ತೆ, ವೃತ್ತಿಗೆ ಸಂಬಂಧಿಸಿದಂತೆ ಭದ್ರತೆಯನ್ನು ನೀಡುವುದರಿಂದ ಮಾನಸಿಕ ನೆಮ್ಮದಿ ಹಾಗೂ ಸಂತೃಪ್ತಿಯನ್ನು ತಂದುಕೊಡುತ್ತೆ. ಅಂದರೆ ಈ ಜಜಮಾನಿ ವ್ಯವಸ್ಥೆಯಲ್ಲಿರುವಂತಹ ಅಂಶಗಳಿಂದವೆ ಇವು ಶಾಶ್ವತ ರೂಪವಾಗಿರೋದ್ರಿಂದ ಮತ್ತು ಅನುವಂಶೀಯವಾಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಎಲ್ರಿಗೂ ಗ್ರಾಮಸ್ಥರಿಗೆ ಏನಾಗುತ್ತೆ, ಉದ್ಯೋಗಗಳು ಸಿಗುತ್ತೆ. ಇದು ಈ ನಗರ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ನೆಮ್ಮದಿ ಹಾಗೂ ಸಂತೃಪ್ತಿಯನ್ನು ತಂದು ಕೊಡೋದನ್ನ ನಾವು ಕಾಣ್ತೇವೆ. ಇನ್ನು ಗ್ರಾಮದ ಏಕತೆಗೆ ಪೋಷಕವಾಗಿದೆ. ಈ ಜಜಮಾನಿ ವ್ಯವಸ್ಥೆ ಏನು ಮಾಡುತ್ತೆ ಅಂದರೆ MN ಶ್ರೀನಿವಾಸ್ ಅವರ ಪ್ರಕಾರ ಗ್ರಾಮದ ಲಂಬಾಂತರ ಐಕ್ಯಮತ್ಯ ಏನಾಗುತ್ತೆ, ಅದು ಸಾಧ್ಯ ಆಗೋದು ನಮಗೆ ಈ ಜಜಮಾನಿ ವ್ಯವಸ್ಥೆಯಿಂದ. ಹೀಗೆ ಈ ಜಜಮಾನಿ ವ್ಯವಸ್ಥೆಯು ಭಾರತದ ಸಾಂಪ್ರದಾಯಿಕ ಅಥವಾ ಪಾರಂಪರಿಕ ಗ್ರಾಮಗಳ ಮೇಲೆ ಬೀರಿರುವಂತಹ ಪರಿಣಾಮಗಳನ್ನು ನಾವು ನೋಡ್ಬೋದಾಗಿದೆ. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ನಾವು ಜಜಮಾನಿ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದಂತಹ ಬದಲಾವಣೆಗಳನ್ನು ಬರಿಬೇಕಾಗುತ್ತೆ. ಈ ಜಜಮಾನಿ ವ್ಯವಸ್ಥೆ ಅನ್ನೋದು ಒಂದು ಕಾಲದಲ್ಲಿ ಇಡೀ ದೇಶಾದ್ಯಂತ ಒಂದು ಪ್ರಭಾವಿಯಾದಂತಹ ಆರ್ಥಿಕ ವಿನಿಮಯದ ಪದ್ಧತಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಇತ್ತೀಚೆಗೆ ಅದೇನಾಗಿದೆ, ಕಣ್ಮರೆಯಾಗಿದೆ. ಈ ರೀತಿ ಈ ಜಜಮಾನಿ ವ್ಯವಸ್ಥೆಯು ಕಣ್ಮರೆಯಾಗೋದಕ್ಕೆ ಕಾರಣವಾದಂತಹ ಬದಲಾವಣೆಗಳು ಯಾವುವು ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಕೈಗಾರೀಕರಣ. ಈ ಕೈಗಾರೀಕರಣದಿಂದಾಗಿ ಕಾರ್ಖಾನೆ ವ್ಯವಸ್ಥೆಯ ಪರಿಣಾಮ ಏನಾಗುತ್ತೆ ಅಂದರೆ, ಈ ಕಮೀನರು ಯಾರು ತಮ್ಮ ಸೇವೆಯನ್ನು ನೀಡುತ್ತಿದ್ರು ಅವರಲ್ಲಿ ಸೇವೆಗಳ ಗುಣಮಟ್ಟದಲ್ಲಿ ವ್ಯತ್ಯಾಸಗಳಾಗುತ್ತೆ. ಜೊತೆಗೆ ಸ್ವತಂತ್ರ ನಂತರ ಜಾರಿಗೆ ತಂದಂತಹ ಭೂ ಸುಧಾರಣೆಗಳಿಂದಾಗಿ ಈ ಭೂ ಮಾಲೀಕರ ಪ್ರಭಾವ ಕೂಡ ಕಡಿಮೆ ಆಗುತ್ತೆ.
ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬರೋದ್ರಿಂದ ಹಿರಿಯ ವಯಸ್ಸಿನವರಿಗೆ ಇದುವರೆಗೂ ಇದ್ದಂತಹ ಅಧಿಕಾರ ಏನಾಗುತ್ತೆ, ಅದು ಮುಟುಕುಗೊಳ್ಳುತ್ತೆ. ಇನ್ನು ಇತ್ತೀಚೆಗೆ ಜಾತಿ ಪದ್ಧತಿಯಲ್ಲಿ ನಾವು ಕಾಠಿಣ್ಯ ಹಾಗೂ ಆಚಾರ ಕ್ರಮಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದ್ದೇವೆ. ಇಂದಿನ ಕಾಲಗಳಿಗೆ ಹೋಲಿಸ್ಕೊಂಡ್ರೆ ಜಾತಿಯಲ್ಲಿ ಅಷ್ಟೊಂದು ಕಠಿಣವಾದಂತಹ ಆಚಾರ ಕ್ರಮಗಳನ್ನು ನಾವು ಆಚರಿಸ್ತಿಲ್ಲ. ಇನ್ನು ಶಿಕ್ಷಣದ ವ್ಯಾಪಕತೆ ಹಾಗೂ ಪಾಶ್ಚಾತ್ಯ ಮಾದರಿಯ ಶಿಕ್ಷಣವೂ ಕೂಡ ಏನಾಗುತ್ತೆ, ಈ ಜಜಮಾನ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಕಾರಣವಾಗುತ್ತೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಈ ಜಜಮಾನಿ ವ್ಯವಸ್ಥೆ ಅನ್ನೋದು ಒಂದು ಪ್ರಾಚೀನ ಕಾಲದ ಆರ್ಥಿಕ ವಿನಿಮಯದ ಒಂದು ವ್ಯವಸ್ಥೆಯಾಗಿದ್ದು ಇದು ಸ್ವತಂತ್ರವಾಗಿ ಯಾವಾಗಲೂ ಕೂಡ ಕಾರ್ಯನಿರ್ವಹಿಸಿಲ್ಲ. ಇದು ಜಾತಿ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಬಂಧುತ್ವ ವ್ಯವಸ್ಥೆ, ಗ್ರಾಮೀಣ ರಾಜಕೀಯ ಸಂರಚನೆ, ಭೂ ಒಡೆತನದ ವ್ಯವಸ್ಥೆ, ಹೀಗೆ ಅನೇಕ ವ್ಯವಸ್ಥೆಗಳ ಜೊತೆ ಸೇರಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸಿದೆ. ಯಾವಾಗ ಈ ಜಾತಿ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಬಂಧುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಯಿತು, ಈ ಜಜಮಾನಿ ವ್ಯವಸ್ಥೆಯು ತನ್ನ ಪ್ರಭಾವವನ್ನು ಅಥವಾ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು ಅಂತೇಳಿ ನಾವು ಒಂದು ಕನ್ಕ್ಲೂಷನನ್ನು ನೀಡ್ಬೋದಾಗಿದೆ. ಈ ದಿನದ ಸಂಚಿಕೆಯಲ್ಲಿ ನಾವು ಕಳೆದ ಒಂದು ವಾರದಿಂದ ಇತಿಹಾಸ ಹಾಗೂ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದು, ಪ್ರತಿದಿನ ಒಂದೊಂದು ಪ್ರಾಕ್ಟೀಸ್ ಪ್ರಶ್ನೆಯನ್ನು ನೀಡಿದ್ದೇವೆ. ಈ ಪ್ರಾಕ್ಟೀಸ್ ಪ್ರಶ್ನೆಗಳಿಗೆ ತಮ್ಮಲ್ಲಿ ಕೆಲವರು ಉತ್ತರವನ್ನು ಬರೆದು ನಮಗೆ ಕಳಿಸಿದ್ದೀರಾ. ಯಾರ್ಯಾರು ಉತ್ತರವನ್ನು ಬರೆದು ಕಳಿಸಿದ್ದೀರಾ ತಮಗೆಲ್ಲರಿಗೂ ಅಭಿನಂದನೆಗಳು. ಇದರಲ್ಲಿ ಕೆಲವೊಂದು ಉತ್ತರಗಳನ್ನು ಈ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಗಾಂಧಿ ಯುಗದಲ್ಲಿ ರಾಷ್ಟ್ರೀಯ ಚಳುವಳಿಗೆ ಹಲವು ಧ್ವನಿಗಳು ಶಕ್ತಿ ತುಂಬಿದ್ದವು ಎನ್ನುವುದಾಗಿತ್ತು. ಇದನ್ನು ವಿವರಣೆ ಮಾಡಬೇಕಿತ್ತು. ಇದಕ್ಕೆ ಬಸವಂತ್ ರಬಕವಿ ಎನ್ನುವರು ಈ ಉತ್ತರವನ್ನು ಬರೆದಿದ್ದಾರೆ. ನಾವು ಉತ್ತರವನ್ನು ನೋಡೋದಾದರೆ, ಇವರು ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳಿಗಿಂತ ಗಾಂಧಿ ತತ್ವಗಳು ಭಿನ್ನವಾಗಿದ್ದು ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ಎಂಬ 3 ಮೌಲ್ಯಗಳ ಮೇಲೆ ನಿಂತಿದ್ದವು. ಈ ಮೌಲ್ಯಗಳು ಇಡೀ ಜನಸಮೂಹವೇ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡಿ ಸ್ವತಂತ್ರ ಪಡೆಯಲು ಸಹಕಾರಿಯಾದವು ಅಂತೇಳಿ ಒಂದು ಇಂಟ್ರಡಕ್ಷನನ್ನು ಬರೆದಿದ್ದಾರೆ. ಇನ್ನು ಬಾಡಿ ಆಫ್ ದ ಆನ್ಸರಲ್ಲಿ ರಾಷ್ಟ್ರೀಯ ಚಳುವಳಿಗೆ ಧ್ವನಿ ನೀಡಿದ ಹಲವು ಘಟನೆಗಳನ್ನು ಕುರಿತು ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಮೊದಲಿಗೆ ಖಿಲಾಫತ್ ಚಳುವಳಿಯನ್ನು ಕುರಿತು ಬರೆದಿದ್ದಾರೆ. ಟರ್ಕಿಯ ಖಲೀಫನನ್ನು ಮರಳಿ ಆಸ್ಥಾನಕ್ಕೆ ತರಲು ಭಾರತೀಯ ಮುಸ್ಲಿಮರು ಕೈಗೊಂಡ ಚಳುವಳಿಯೇ ಈ ಖಿಲಾಫತ್ ಚಳುವಳಿ. ಇದರ ನಾಯಕರು ಮೊಹಮ್ಮದ್ ಅಲಿ ಹಾಗೂ ಶೌಕತ್ ಅಲಿ. ಭಾರತ ಸ್ವಾತಂತ್ರ್ಯ ಪಡೆಯಬೇಕಾದರೆ ಹಿಂದೂ ಮುಸ್ಲಿಂ ಒಗ್ಗಟ್ಟು ಅತಿ ಮುಖ್ಯ ಎಂದು ಅರಿತಿದ್ದ ಗಾಂಧಿ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ನೀಡಿದರು ಅಂತೇಳಿ ಬರೆದಿದ್ದಾರೆ. ಇಲ್ಲಿ ಖಿಲಾಫತ್ ಚಳುವಳಿ ಎಷ್ಟರಲ್ಲಿ ನಡೀತು ಅಂತ ಒಂದು ಇಯರ್ನ ಮೆನ್ಷನ್ ಮಾಡ್ಬೋದಿತ್ತು, 1919. ಜೊತೆಗೆ ಈ ಖಿಲಾಫತ್ ಚಳುವಳಿಯ ಏನಾಗುತ್ತೆ, ಇದು ಮುಂದುವರೆದ ಭಾಗವಾಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ ಅನ್ನೋದು ನಡೆಯುತ್ತೆ ಅಂತೇಳಿ ಬರಿಬೋದಾಗಿತ್ತು. ಇನ್ನು ರಷ್ಯಾ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದ ಭಾರತದ ಯುವ ನಾಯಕರಾದ ನೆಹರು, ಬೋಸ್ ಮುಂತಾದವರು ಸಮಾಜವಾದಿ ತತ್ವವನ್ನು ಅಳವಡಿಸ್ಕೊಂಡಿದ್ದರು. ಅಂದರೆ ಸಮಾಜವಾದಿ ತತ್ವಗಳು ಯಾರು ಅಳವಡಿಸ್ಕೊಂಡಿದ್ರು ಅವರು ಕೂಡ ಗಾಂಧಿ ಯುಗದಲ್ಲಿ ತಮ್ಮ ಹೆಚ್ಚು ಪ್ರಭಾವಿಶಾಲಿ ವ್ಯಕ್ತಿಗಳಾಗಿದ್ದರು ಅಂತೇಳಿ ನಾವು ಇಲ್ಲಿ ಬರಿಬೋದಾಗಿದೆ. ಇನ್ನು ಸ್ವರಾಜಿಸ್ಟು ಆ್ಯಂಡ್ ನೋ ಚೇಂಜರ್ಸ್. ಗಾಂಧಿ ಯುಗಕ್ಕಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಬಂದು ಏನಾಗಿತ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು 2 ಇಬ್ಬಾಗವಾಗಿತ್ತು. ಆದರೆ ಗಾಂಧಿ ಯುಗದಲ್ಲಿ ಸ್ವರಾಜಿಸ್ಟು ಮತ್ತು ನೋ ಚೇಂಜರ್ಸ್ ಇಬ್ಬರೂ ಕೂಡ ಜೊತೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಹೀಗಾಗಿ ಗಾಂಧಿ ಯುಗದಲ್ಲಿ ರಾಷ್ಟ್ರೀಯ ಚಳುವಳಿ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಬರಿಬೇಕಾಗುತ್ತೆ. ಇನ್ನು ಹಿಂದೂ ರಾಷ್ಟ್ರೀಯವಾದಿಗಳ ಬಗ್ಗೆ ಬರೆದಿದ್ದಾರೆ. ಅದ್ರ ಇನ್ನೊಂದು ಸ್ವಲ್ಪ ಎಲಾಬ್ರೇಟಾಗಿ ಬರಿಬೋದಿತ್ತು. ಕ್ರಾಂತಿಕಾರಿಗಳು, ಇಬ್ಬರೇ ಕ್ರಾಂತಿಕಾರಿಗಳು ಹೆಸರು ಬರೆದಿದ್ದಾರೆ, ಭಗತ್ ಸಿಂಗು ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲಾ. ಇನ್ನು ಮಹಿಳೆಯರು ಆನಿ ಬೆಸೆಂಟ್ ಅಂಡ್ ಸರೋಜಿನಿ ನಾಯ್ಡು, ಇವರಿಬ್ಬರ ಬಗ್ಗೆ ಅಷ್ಟೇ ಬರೆದಿದ್ದಾರೆ. ಇನ್ನೂ ಬರಿಬೋದಿತ್ತು ಕಸ್ತೂರಿಬಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್ತು, ಅರುಣಾ ಆಸಫ್ ಅಲಿ, ಇವರೆಲ್ಲರ ಹೆಸರು ಕೂಡ ಇಲ್ಲಿ ನಾವು ಬರಿಬೋದಾಗುತ್ತೆ. ಮಹಿಳೆಯರು ಯಾವ ಮಹಿಳೆಯರು ಈ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ರು ಗಾಂಧಿ ಯುಗದಲ್ಲಿ ಅಂತ ಹೇಳಿ. ಜೊತೆಗೆ ಇಬ್ಬರ ಹೆಸರು ಬರೆದಿದ್ದೀರಾ, ಇನ್ನೊಂದು 3-4 ಜನದ ಹೆಸರು ಬರೀರಿ. ಕ್ರಾಂತಿಕಾರಿಗಳು ಕೂಡ ಇನ್ನೊಂದು ಸ್ವಲ್ಪ ಹೆಸರು ಬರೀರಿ. ನೆಕ್ಸ್ಟು ಬುಡಕಟ್ಟು ದಂಗೆಗಳ ನಾಯಕರು ಅಲ್ಲೂರಿ ಸೀತಾರಾಮರಾಜು ಮುಂತಾದವರು ಕೂಡ ಇದರಲ್ಲಿ ಭಾಗವಹಿಸಿದರು ಗಾಂಧಿ ಚಳುವಳಿಯಲ್ಲಿ. ಇವರು ಯಾಕೆ ಗಾಂಧಿ ಚಳುವಳಿಯಲ್ಲಿ ಭಾಗವಹಿಸಿದರು ಅಂತ ಹೇಳಿ 1-2 ಲೈನಲ್ಲಿ ಎಕ್ಸ್ಪ್ಲನೇಷನನ್ನು ನೀಡಿ. ಜೊತೆಗೆ ರೈತರು, ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿದ್ದರಿಂದ ರೈತರು ಕೂಡ ನಮಗೆ ಈ ರಾಷ್ಟ್ರೀಯ ಚಳುವಳಿಗೆ ಭಾಗವಹಿಸಿದ್ರಿಂದ ನಾವು ನೋಡ್ತೇವೆ.
ಇನ್ನು ಕಾರ್ಮಿಕರು, ಗಾಂಧೀಜಿಯವರು 1918ರಲ್ಲಿ ಅಹಮದಾಬಾದ್ ಮಿಲ್ಕ್ ಸ್ಟ್ರೈಕಲ್ಲಿ ಭಾಗವಹಿಸಿರ್ತಾರೆ. ಹಾಗಾಗಿ ಕಾರ್ಮಿಕರು ಸಹ, ಕಾರ್ಮಿಕರ ಸಪೋರ್ಟ್ ಕೂಡ ಗಾಂಧೀಜಿಗೆ ಸಿಗುತ್ತೆ ರಾಷ್ಟ್ರೀಯ ಚಳುವಳಿಯಲ್ಲಿ. ಇನ್ನು ದಲಿತರು, ಅಸ್ಪೃಶ್ಯತಾ ವಿರೋಧಿ ಆಂದೋಲನ ಇದೇ ಟೈಮಲ್ಲಿ ಶುರು ಆಗುತ್ತೆ. ಈ ಅಸ್ಪೃಶ್ಯತಾ ವಿರೋಧಿ ಆಂದೋಲನ ಕೂಡ ಗಾಂಧಿ ಯುಗದಲ್ಲಿ ರಾಷ್ಟ್ರೀಯ ಚಳುವಳಿಗೆ ಒಂದು ಸ್ಟ್ರಾಂಗ್ ಬೇಸ್ ಆಗಿ, ಸ್ಟ್ರಾಂಗ್ ಮೂಮೆಂಟ್ ಆಗುತ್ತೆ. ಹೀಗೆ ಈ ಹಲವು ಧ್ವನಿಗಳು ಏನಾಗುತ್ತೆ, ಗಾಂಧಿ ಯುಗವನ್ನು ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದು ಸ್ಟ್ರಾಂಗ್ ಆದಂತಹ ಯುಗವನ್ನಾಗಿ ಪರಿವರ್ತನೆಯನ್ನು ಮಾಡ್ತವೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಏನು ಬರೆದಿದ್ದಾರೆ ಅಂದರೆ, ಹೀಗೆ ಗಾಂಧಿ ಯುಗದಲ್ಲಿ ಹಲವು ತತ್ವ, ಸಿದ್ಧಾಂತ, ಹಲವು ಸ್ತರ, ಹಲವು ವಿಚಾರವನ್ನು ಹೊಂದಿದ್ದಂತಹ, ಹಲವು ನಂಬಿಕೆಯನ್ನು ಹೊಂದಿದ್ದಂತಹ ಜನ ಸಮುದಾಯ ಒಂದೆಡೆ ಸೇರಿ ಸ್ವತಂತ್ರ ಹೋರಾಟದಲ್ಲಿ ಏನು ಮಾಡಿದ್ರು, ಪಾಲ್ಗೊಂಡಿದ್ರು. ಹಾಗಾಗಿ ಈ ಗಾಂಧಿ ಯುಗದಲ್ಲಿ ಹಲವು ಶಕ್ತಿಗಳು ಅಥವಾ ಹಲವು ಧ್ವನಿಗಳು ಈ ಸ್ವತಂತ್ರ ಹೋರಾಟವನ್ನು ಸ್ಟ್ರಾಂಗ್ ಮಾಡಿ, ಒಂದು ಶಕ್ತಿಶಾಲಿ ಹೋರಾಟವನ್ನಾಗಿ ಮಾಡಿ ಭಾರತಕ್ಕೆ ಸ್ವತಂತ್ರವನ್ನು ಪಡೆಯಲು ಸಹಕಾರಿಯನ್ನು ಮಾಡಿದ್ವು ಅಂತೇಳಿ ಬರೆದಿದ್ದಾರೆ. ಈ ಉತ್ತರ ಇಷ್ಟು ಸರಿಯಾಗಿದೆ. ಕೆಲವೊಂದು ಕಡೆ ಇಲ್ಲಿ ಎಲಾಬ್ರೇಟ್ ಆಗಿ ಬರೀಬೇಕು, ಕೆಲವೊಂದು ಕಡೆ ಇನ್ನೂ ಸ್ವಲ್ಪ ಜನದ ಹೆಸರನ್ನು, ನೇಮನ್ನು ಮೆನ್ಷನ್ ಮಾಡಬೇಕು. ಹಾಗೆ ಇಯರನ್ನು ಮೆನ್ಷನ್ ಮಾಡಿದ್ರು ಕೂಡ ನಿಮ್ಮ ಉತ್ತರ ಚೆನ್ನಾಗಿರುತ್ತೆ ಹಾಗೂ ಎಕ್ಸಾಮಲ್ಲಿ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲು ಸಹಕಾರಿಯಾಗುತ್ತೆ. ಇನ್ನೊಬ್ಬರು ಬಾಲಕೃಷ್ಣ ನಾಯಕ್ ಅಂತ, ಇವರು ಕೂಡ ಈ ಪ್ರಶ್ನೆಗೆ ತಮ್ಮ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಈ ಉತ್ತರವನ್ನು ನೋಡೋದಾದರೆ 1917ರಿಂದ 1947ರ ಭಾರತೀಯ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಇಲ್ಲಿ ಹೋರಾಟದಲ್ಲಿ ಅಂತ ಬರ್ತಿದ್ದಾರೆ, ಹೋರಾಟವನ್ನು ನಾವು ಗಾಂಧಿ ಯುಗ ಅಂತೇಳಿ ಕರಿತೀವಿ. ಈ ಸಮಯದಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ಹಲವಾರು ಚಳುವಳಿಗಳು ನಡೆದವು. ಈ ಸಂದರ್ಭದಲ್ಲಿ ಇನ್ನಿತರ ಹಲವಾರು ನಾಯಕತ್ವದೊಂದಿಗೆ ದೇಶದ ಹಲವೆಡೆ ಬ್ರಿಟಿಷ್ ವಿರೋಧಿ ಚಳುವಳಿಗಳು ನಡೆದವು. ಈ ಚಳುವಳಿಗಳು ಗಾಂಧೀಜಿ ನಡೆಸುತ್ತಿರುವ ಚಳುವಳಿಗೆ ಬಲವನ್ನು ತುಂಬಿದೆ. ನೀವು ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಕಂಟೆಂಟ್ ಓಕೆ, ಬಟ್ ನೀವು ಬರೆದಿರುವಂತಹ ವಾಕ್ಯಗಳೇನಿದೆ ಅದು ಗ್ರಾಮ್ಯಾಟಿಕಲಿ ಕರೆಕ್ಟ್ ಇಲ್ಲ. ಇದು ಸ್ವಲ್ಪ ಬರೆದಿರೋದನ್ನೇ ಮತ್ತೆ ಬರೆದಿದ್ದೀರಾ ಅಥವಾ ಹೇಳ್ಬೇಕಾಗಿರೋದನ್ನ ಬೇರೆ ಥರ ಹೇಳಿದ್ದೀರಾ, ಗ್ರಾಮ್ಯಾಟಿಕಲಿ ಕರೆಕ್ಟ್ ಇಲ್ಲ. ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಗಾಂಧಿ ಯುಗವನ್ನು ಗಟ್ಟಿಗೊಳಿಸಿದಂತಹ ಚಳುವಳಿಗಳ ಬಗ್ಗೆ ಬರೆದಿದ್ದಾರೆ. ಖಿಲಾಫತ್ ಚಳುವಳಿ, ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಹೆಚ್ಚಿಸುವಲ್ಲಿ ಈ ಚಳುವಳಿಯು ಸಹಕಾರಿಯಾಗಿತ್ತು. ಕಾಂಗ್ರೆಸ್ ಕೂಡ ಈ ಚಳುವಳಿಗೆ ಪ್ರೋತ್ಸಾಹವನ್ನು ನೀಡಿತ್ತು. ಇವರು ಈ ಥರ ಬರೆದಿದ್ದಾರೆ. ಇದು ಇನ್ನೊಂದು ಸ್ವಲ್ಪ ಎಲಾಬ್ರೇಟಾಗಿ ಮತ್ತು ಸೆಂಟೆನ್ಸು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಸೆಂಟೆನ್ಸನ್ನು ಯೂಸ್ ಮಾಡಿ ಬರಿಬೋದಿತ್ತು. ಇನ್ನು ಸಮಾಜವಾದಿ ನೀತಿಗಳು, ಮಾರ್ಕ್ಸ್ವಾದದಿಂದ ಪ್ರೇರಿತವಾದಂತಹ ಹಲವಾರು ನಾಯಕರು ಸಮಾಜವಾದಿ ನೀತಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಸಮಾಜದ ಬಡವರ್ಗದ ಜನರ ದನಿಯಾಗಲು ಇದು ಸಹಕಾರಿಯಾಯಿತು. ಸುಭಾಷ್ ಚಂದ್ರ ಬೋಸ್ ಮತ್ತು ನೆಹರು ಇದನ್ನು ಬೆಂಬಲಿಸಿದರು ಅಂತೇಳಿ ಬರೆದಿದ್ದೀರಾ. ಇಲ್ಲೂ ಕೂಡ ನೀವು ನಿಮ್ಮ ವಾಕ್ಯಗಳು ಸರಿಯಾಗಿಲ್ಲ ಮತ್ತು ನಿಮ್ಮ ಗ್ರಾಮ್ಯಾಟಿಕಲಿ ತುಂಬ ಮಿಸ್ಟೇಕ್ ಮಾಡಿದ್ದೀರಾ. ಜೊತೆಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ವಾಕ್ಯಗಳನ್ನು ಗ್ರಾಮ್ಯಾಟಿಕಲ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡಿ. ಇನ್ನು ಸ್ವರಾಜ್ಯ ಪಕ್ಷದ ಸ್ಥಾಪನೆ ಬಗ್ಗೆ ಬರೆದಿದ್ದೀರಾ. ಕಾಂಗ್ರೆಸ್ಸಿನೊಂದಿಗೆ ಸಿದ್ಧಾಂತಗಳ ವ್ಯತ್ಯಾಸದಿಂದ ಸ್ಥಾಪಿತವಾದ ಸ್ವರಾಜ್ಯ ಪಕ್ಷ ಹಲವು ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿತು ಅಂತ ಬರೆದಿದ್ದೀರಾ. ಇದು ಯಾವ ರೀತಿ ಸ್ವರಾಜ್ಯಿಸ್ಟು ಸ್ವತಂತ್ರ ಚಳುವಳಿಯಲ್ಲಿ ತೊಡಗಿ ಗಾಂಧಿ ಯುಗವನ್ನು ಬಲಿಷ್ಠಗೊಳಿಸಿದರು ಅಂತ ನೀವು ಬರಿಬೇಕಾಗುತ್ತೆ. ಇನ್ನು ತೀವ್ರಗಾಮಿಗಳ ಚಳುವಳಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಮುಂತಾದ ನಾಯಕರು ಹಲವು ಉಗ್ರವಾದ ಚಳುವಳಿಗಳು ಮತ್ತು ಪಿತೂರಿಗಳ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅಂತೇಳಿ ಬರೆದಿದ್ದೀರಾ. ಅದಕ್ಕೆ ಕಾಕೋರಿ ಪಿತೂರಿ, ಲಾಹೋರ್ ದಾಳಿ ಮುಂತಾದವುಗಳನ್ನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀರಾ. ಇದು ಇಷ್ಟು ಸಾಕಾಗುತ್ತೆ ಈ ತೀವ್ರಗಾಮಿಗಳ ಚಳುವಳಿಗೆ. ಇನ್ನು ರೈತರು ಮತ್ತು ಬುಡಕಟ್ಟು ದಂಗೆಗಳ ಬಗ್ಗೆ ಬರೆದಿದ್ದೀರಾ. ಬಾರ್ಡೋಲಿ ಸತ್ಯಾಗ್ರಹ ರೈತರ ಪರವಾದರೆ, ಕಚ್ಚಾನಾಗ ಹೋರಾಟ ಬುಡಕಟ್ಟು ದಂಗೆಯಾಗಿತ್ತು. ಇದು ಕೂಡ ರಾಷ್ಟ್ರೀಯ ಹೋರಾಟದಲ್ಲಿ ತನ್ನದೇ ಕೊಡುಗೆಯನ್ನು ನೀಡಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಒಟ್ಟಿನಲ್ಲಿ ಗಾಂಧಿಯ ಅಹಿಂಸಾ ನೀತಿಯ ಜೊತೆಯಲ್ಲೇ ತೀವ್ರಗಾಮಿಗಳ ಉಗ್ರ ನೀತಿ, ರೈತರ ಹೋರಾಟ, ಮಹಿಳೆಯರ ಭಾಗವಹಿಸುವಿಕೆ ಎಲ್ಲವೂ 1947ರಲ್ಲಿ ಭಾರತ ಸ್ವತಂತ್ರ ಪಡೆಯಲು ಸಹಕಾರಿಯಾಯಿತು ಅಂತೇಳಿ ನೀವು ಬರೆದಿದ್ದೀರಾ. ಇದರಲ್ಲಿ ನೀವು ಬರಿಬೇಕಾಗಿದ್ದು ಮಹಿಳೆಯರ ಬಗ್ಗೆ, ಮಹಿಳಾ ಚಳುವಳಿಯ ಬಗ್ಗೆ, ನೀವು ಮಹಿಳೆಯರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸೋದ್ರ ಬಗ್ಗೆ ಬರಿಬೇಕಾಗುತ್ತೆ. ಜೊತೆಗೆ ನೀವು ಬರೆದಿರುವಂತಹ ಸ್ವರಾಜ್ಯ ಪಕ್ಷ ಮುಂತಾದವುಗಳ ಬಗ್ಗೆ ನೀವು ಎಕ್ಸಾಂಪಲ್ಸ್ ಅಥವಾ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಆಗಿ ನಿಮ್ಮ ವಾಕ್ಯಗಳನ್ನು ಬರಿಬೇಕಾಗುತ್ತೆ. ನಿಮ್ಮ ಕನ್ಕ್ಲೂಷನ್ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ನಿಮ್ಮ ಉತ್ತರವನ್ನು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ನೀವು.
ಇನ್ನು ಎರಡನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಾಕ್ಟೀಸ್ ಪ್ರಶ್ನೆಯನ್ನು ನಾವು ಕೇಳಲಾಗಿತ್ತು. ಈ ಪ್ರಶ್ನೆ ಪ್ರಪಂಚದಾದ್ಯಂತ ನಡೆದಂತಹ ಯಾವ ರಾಜಕೀಯ ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಭಾರತದ ವಸಾಹತು ವಿರೋಧಿ ಚಳುವಳಿಗೆ ಪ್ರೇರಣೆಯನ್ನು ನೀಡಿದ್ವು ಅನ್ನೋದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ನೀವು ಬರೆದಿರುವಂತಹ ಉತ್ತರವನ್ನು ನೋಡೋಣ. ಇಂಟ್ರಡಕ್ಷನ್ ಪಾರ್ಟಲ್ಲಿ ಜಗತ್ತು ಅಂತರ ಜೋಡಣೆ ಹೊಂದಿದ್ದು ಜಗತ್ತಿನ ಒಂದು ಕಡೆ ನಡೆದಂತಹ ಘಟನೆಗಳು ಜಗತ್ತಿನ ಮತ್ತೊಂದು ಕಡೆಗೆ ಪರಿಣಾಮವನ್ನು ಬೀರುತ್ತವೆ. ಅದೇ ರೀತಿ ಜಗತ್ತಿನಲ್ಲಿ ನಡೆದಂತಹ ರಾಜಕೀಯ ಆರ್ಥಿಕ ಸಾಮಾಜಿಕ ಘಟನೆಗಳು ಭಾರತದ ಸ್ವತಂತ್ರ ಚಳುವಳಿಯ ಮೇಲೂ ಪರಿಣಾಮವನ್ನು ಬೀರಿದವು ಅಂತೇಳಿ ಒಂದು ಇಂಟ್ರಡಕ್ಷನನ್ನು ಬರೆದಿದ್ದೀರಾ. ಇನ್ನು ರಾಜಕೀಯ ಘಟನಾವಳಿಗಳನ್ನು ತೆಗೆದುಕೊಂಡರೆ ಜರ್ಮನಿ ಮತ್ತು ಇಟಲಿಯ ಏಕೀಕರಣ, ಜೋಸೆಫ್ ಮ್ಯಾಜಿನಿ, ಗ್ಯಾರಿಬಾಲ್ಡಿ, ಬಿಸ್ಮಾರ್ಕ್ ಮುಂತಾದವರು ನಡೆಸಿದಂತಹ ಹೋರಾಟ ಮತ್ತು ಅವರ ತತ್ವಾದರ್ಶಗಳು ಭಾರತದ ಸ್ವತಂತ್ರ ಹೋರಾಟಗಾರರಾದಂತಹ ಸುರೇಂದ್ರನಾಥ ಬ್ಯಾನರ್ಜಿ, ಲಾಲಾ ಲಜಪತ್ ರಾಯ್ ಮುಂತಾದವರ ಮೇಲೆ ಪರಿಣಾಮವನ್ನು ಬೀರಿದವು ಅಂತೇಳಿ ಬರೆದಿದ್ದೀರಾ. ಪುಟ್ಟ ದೇಶ ಜಪಾನ್ ರಷ್ಯಾವನ್ನು ಸೋಲಿಸಿದ್ದು ಪಾಶ್ಚಾತ್ಯರು ಅಜೇಯರಲ್ಲ ಎಂಬುದನ್ನು ತೋರಿಸಿಕೊಟ್ಟಿತು. ಅಂದರೆ ಪಾಶ್ಚಾತ್ಯರು ತಾವು ಸೋಲಲ್ಲ ಅನ್ನುವಂತಹ ಏನು ಮನೋಭಾವನೆಯನ್ನು ಹೊಂದಿದ್ದರು. ಇದರಿಂದ ಇವರು ಯಾವಾಗ ಸೋಲ್ತಾರೆ ನಮಗೆ ಗೊತ್ತಾಗುತ್ತೆ, ಭಾರತೀಯರಿಗೆ ಅದೊಂದು ಪ್ರೇರೇಪಣೆಯನ್ನು ನೀಡುತ್ತೆ, ಪಾಶ್ಚಾತ್ಯರು ಅಜೇಯರಲ್ಲ, ಅವರನ್ನು ಕೂಡ ನಾವು ಸೋಲಿಸ್ಬೋದು ಅಂತ. ಮುಂದೆ 1ನೇ ಮಹಾಯುದ್ಧದ ನಂತರ ಟರ್ಕಿಯ ಖಲೀಫನನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಇದರಿಂದ ಭಾರತದ ಮುಸಲ್ಮಾನರು ಖಿಲಾಫತ್ ಚಳುವಳಿಯನ್ನು ಆರಂಭಿಸಿದರು. ಈ ಚಳುವಳಿಗೆ ಗಾಂಧೀಜಿ ಬೆಂಬಲಿಸಿದಾಗ ಸ್ವತಂತ್ರ ಚಳುವಳಿಗೆ ಬಲ ಬಂದಿತು. ಇನ್ನು 2ನೇ ಮಹಾಯುದ್ಧದಲ್ಲಿ ಭಾರತೀಯರ ಅಭಿಪ್ರಾಯವನ್ನು ಕೇಳದೆ ಭಾರತವನ್ನು ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದು ಇದು ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾರಣವಾಯಿತು. 1947ರ ರಷ್ಯಾ ಕ್ರಾಂತಿ ಭಾರತೀಯರನ್ನು ರಾಜಕೀಯವಾಗಿ ಪ್ರಭಾವಿಸಿತು. ಅಮೆರಿಕ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯಿತು. ಇಂಗ್ಲೆಂಡಿನ ಪ್ರಭಾವ ಕ್ರಮೇಣವಾಗಿ ಕಡಿಮೆಯಾಗತೊಡಗಿತು. ಇಷ್ಟು ರಾಜಕೀಯ ಘಟನಾವಳಿಗಳ ಬಗ್ಗೆ ಬರೆದಿದ್ದೀರಾ. ಇನ್ನು ಆರ್ಥಿಕ ಕಾರಣಗಳನ್ನು ನಾವು ನೋಡೋದಾದರೆ 1929ರ ಆರ್ಥಿಕ ಕುಸಿತ ಇದು ಭಾರತದಲ್ಲಿ ಸ್ವದೇಶಿ ಕಾರ್ಖಾನೆಗಳು ಸ್ಥಾಪನೆಯಾಗಲು ಪ್ರೇರೇಪಣೆಯನ್ನು ನೀಡುತ್ತೆ. ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿ, ಇದರಿಂದ ಭಾರತ ಕೇವಲ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಹಾಗೂ ಇಂಗ್ಲೆಂಡಿನಲ್ಲಿ ಸಿದ್ಧವಾದ ವಸ್ತುಗಳಿಗೆ ಮಾರುಕಟ್ಟೆಯಾಗಿ ಮಾತ್ರ ಉಳಿಯುತ್ತೆ. ಯಾವಾಗ ಜಪಾನ್ ಕೈಗಾರಿಕಾ ಶಕ್ತಿಯಾಗಿ ಬೆಳೆಯುತ್ತೆ, ಭಾರತೀಯರಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಇದು. ಜೊತೆಗೆ ವಿಶ್ವ ಯುದ್ಧಗಳಿಂದ ವಿಶ್ವದಲ್ಲಿ ಮೂಲಭೂತ ವಸ್ತುಗಳು ಮತ್ತು ಯುದ್ಧ ಸಾಮಗ್ರಿಗಳ ಕೊರತೆ ಉಂಟಾಗಿತು. ಇದು ಭಾರತೀಯ ಶ್ರೀಮಂತರಲ್ಲಿ ಬಂಡವಾಳವನ್ನು ಹೂಡಲು ಪ್ರೇರೇಪಿಸಿತು. ಇನ್ನು ಇದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಇನ್ನು ಸಾಮಾಜಿಕ ಕಾರಣಗಳನ್ನ ಅಥವಾ ಘಟನೆಗಳನ್ನು ನಾವು ನೋಡೋದಾದರೆ ಪಾಶ್ಚಾತ್ಯ ಶಿಕ್ಷಣ ಇದು ಭಾರತೀಯರಲ್ಲಿ ವೈಜ್ಞಾನಿಕತೆ, ವೈಚಾರಿಕತೆ, ವಸ್ತುನಿಷ್ಠತೆ, ಧರ್ಮ ನಿರಪೇಕ್ಷತೆ, ಜಾತ್ಯತೀತತೆ ಮುಂತಾದ ಹೊಸ ವಿಚಾರಗಳನ್ನು ಬೆಳೆಸುತ್ತೆ. ಇನ್ನು ಐರ್ಲೆಂಡಲ್ಲಿ ನಡೆದಂತಹ ಹೋಮ್ ರೂಲ್ ಚಳುವಳಿ ಕೂಡ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿ ಆರಂಭವಾಗಲು ಒಂದು ಸಹಕಾರವನ್ನು ನೀಡುತ್ತೆ. 1916 ಇಲ್ಲಿ ಮೆನ್ಷನ್ ಮಾಡಬೇಕು. ಭಾರತದಲ್ಲಿ 1916ರಲ್ಲಿ ಆನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ್ ನಾಥ್ ತಿಲಕ್ ಅವರ ಅಧ್ಯಕ್ಷತೆಯಲ್ಲಿ ಈ ಹೋಮ್ ರೂಲ್ ಚಳುವಳಿ ಅನ್ನೋದು ನಡೆಯುತ್ತೆ ಅಂತೇಳಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಫ್ರಾನ್ಸ್ ಕ್ರಾಂತಿಯಿಂದ ಪರಿಚಯಿಸಲ್ಪಟ್ಟಂತಹ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ನಮ್ಮಲ್ಲಿ ಮುಂತಾದ ಮೌಲ್ಯಗಳು ಭಾರತೀಯರ ಸ್ತರವಿನ್ಯಾಸದಲ್ಲಿ ಏನಂತ ಬದಲಾವಣೆಗಳನ್ನು ತರುತ್ತೆ. ಅಮೆರಿಕದಲ್ಲಿ 1865ರಲ್ಲಿ ಸುಮಾರಿಗೆ ನಡೆದಂತಹ ಅಬ್ರಹಂ ಲಿಂಕನ್ ನೇತೃತ್ವದ ಗುಲಾಮಗಿರಿ ವಿರೋಧಿ ಚಳುವಳಿ ಭಾರತದ ಜಾತಿ ಪದ್ಧತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. 1893ರಲ್ಲಿ ನಡೆದ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತೀಯ ಧರ್ಮದ ಬಗ್ಗೆ ಮಾಡಿದ ಭಾಷಣ ಕೂಡ ಭಾರತೀಯ ಸಮಾಜದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇಡೀ ಪಾಶ್ಚಾತ್ಯ ದೇಶ ಏನಾಗುತ್ತೆ, ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂತಹ ಒಂದು ಸಮ್ಮೇಳನ ಇದು 1893ರ ಚಿಕಾಗೋ ಧರ್ಮ ಸಮ್ಮೇಳನ. ಇನ್ನು ರಷ್ಯಾದಲ್ಲಿ ನಡೆದಂತಹ ಸಮಾಜವಾದಿ ಚಳುವಳಿಗಳು ಭಾರತದ ಕಾರ್ಮಿಕರು ಮತ್ತು ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತೆ ಮಾಡುತ್ತೆ. ಹೀಗೆ ಭಾರತವು ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆದ ಅನೇಕ ಘಟನಾವಳಿಗಳಿಂದ ಪ್ರೇರಣೆ ಪಡೆದಿದ್ದು ಅವುಗಳನ್ನು ಭಾರತೀಯ ರಾಜಕೀಯ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಗನುಗುಣವಾಗಿ ಬದಲಾಯಿಸಿ ಅಳವಡಿಸಿಕೊಂಡು ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ವಸಾಹತು ವಿರೋಧಿ ಚಳುವಳಿಯನ್ನು ಸಂಘಟಿಸಿತು. ಇವರು ಈ ಉತ್ತರವನ್ನು ತುಂಬ ಚೆನ್ನಾಗಿ, ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಈ ಉತ್ತರವನ್ನು ಬರೆದಿರುವಂತಹ ಬಸವಂತ್ ರಬಕವಿ ಅವರಿಗೆ ಅಭಿನಂದನೆಗಳು. ಮುಂದಿನ ಪ್ರಾಕ್ಟೀಸ್ ಪ್ರಶ್ನೆ ಆರ್ಟ್ ಅಂಡ್ ಹೆರಿಟೇಜ್ಗೆ ಸಂಬಂಧಪಟ್ಟಿದ್ದು. ಪ್ರಶ್ನೆ ಈ ರೀತಿ ಇದೆ: ಭಾರತ ಉಪಖಂಡದ ನಾಗರಿಕತೆಯು ಈಜಿಪ್ಟ್, ಮೆಸೊಪೊಟೋಮಿಯಾ ಮತ್ತು ಗ್ರೀಕ್ ದೇಶಗಳ ನಾಗರಿಕತೆಗಳಿಗಿಂತ ಭಿನ್ನವಾಗಿದ್ದು ತನ್ನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಇಂದಿನವರೆಗೂ ಸಂರಕ್ಷಿಸಿಕೊಂಡಿದೆ. ಇದನ್ನು ನಾವು ಕಾಮೆಂಟ್ ಮಾಡಿ ತಿಳಿಸಬೇಕಿತ್ತು.
ಈ ಪ್ರಶ್ನೆಗೆ ಬಾಲಕೃಷ್ಣ ನಾಯಕ್ ಎನ್ನುವಂತಹವರು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಈ ಉತ್ತರ ಹೇಗಿದೆ ಅಂತ ನಾವಿಲ್ಲಿ ನೋಡೋಣ. ಅವರು ತಮ್ಮ ಇಂಟ್ರಡಕ್ಷನ್ ಪಾರ್ಟಲ್ಲಿ ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಇತಿಹಾಸವು ಸುಮಾರು 5,000 ವರ್ಷಗಳ ಹಳೆಯದಾದ ಸಿಂಧೂ ನಾಗರಿಕತೆಯ ಕಾಲಘಟ್ಟದಲ್ಲಿ ನಮಗೆ ದೊರೆಯುತ್ತದೆ. ಅಲ್ಲಿಂದ ಇಲ್ಲಿಯವರೆಗೂ ಹಲವಾರು ವೈಫಲ್ಯಗಳನ್ನು ಹೊಂದಿದ ಈ ನಾಗರಿಕತೆಯು ಕಲೆ ಮತ್ತು ಸಂಪ್ರದಾಯಗಳು ಇಂದಿನವರೆಗೂ ಮುಂದುವರೆದಿರುವುದು ವಿಶೇಷವಾಗಿದೆ ಅಂತ ಹೇಳಿ ಬರೆದಿದ್ದೀರಾ. ಇವರು ಬರೆದಿರುವಂತಹ ಇಂಟ್ರಡಕ್ಷನ್ ಪಾರ್ಟು ಸಮಂಜಸವಾಗಿದೆ. ಆದರೆ ನೀವಿಲ್ಲಿ ಸಿಂಧೂ ನಾಗರಿಕತೆಯು 5,000 ವರ್ಷಗಳ ಇತಿಹಾಸ ಅಂತ ಬರೆದಿದ್ದೀರಾ. ನೀವು ಇಯರ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ NCERT ಬುಕ್ಸಲ್ಲೆಲ್ಲ ಸಿಂಧೂ ನಾಗರಿಕತೆಯು 2,500 ವರ್ಷಗಳ ಹಿಂದಿನದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಎಲ್ಲಾದರೂ ಡೇಟ್ನ ಮೆನ್ಷನ್ ಮಾಡಬೇಕಂದ್ರೆ NCERTಯಲ್ಲಿ ಅಥವಾ ಗೌರ್ಮೆಂಟ್ ಅಥರೈಸ್ಡ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ನೀವು ಅದೇ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಮುಂದುವರೆದು ಇವರು ನಗರ ಯೋಜನೆ, ಧಾರ್ಮಿಕತೆ, ವ್ಯಾಪಾರ, ಕಲೆ, ವಾಸ್ತುಶಿಲ್ಪ ಮುಂತಾದ ಹಲವಾರು ವಿಧಗಳಿಂದ ಭಾರತದ ಪ್ರಾಚೀನ ನಾಗರಿಕತೆ ಇತರ ನಾಗರಿಕತೆಗಳಿಗಿಂತ ಭಿನ್ನವಾಗಿದೆ ಅಂತೇಳಿ ಬರೆದಿದ್ದೀರಾ. ಇದೇ ಪಾರ್ಟಲ್ಲಿ ನೀವು ಇನ್ನೂ ಬರಿಬೋದಿತ್ತು. ಯಾವ ರೀತಿ ಅಂದರೆ ಈಜಿಪ್ಟ್, ಮೆಸೊಪೊಟೋಮಿಯಾ ನಾಗರಿಕತೆಗಳು ತಮ್ಮ ಸಂಪ್ರದಾಯಗಳೇನಾಗಿದೆ ಮಧ್ಯ ಬ್ರೇಕ್ ಡೌನ್ ಆಗಿ ಮುಂದುವರೆದಿವೆ. ಆದರೆ ಭಾರತದ ನಾಗರಿಕತೆಯು ಸಿಂಧೂ ನಾಗರಿಕತೆಯಿಂದ ಪ್ರಸ್ತುತವರೆಗೂ ಕೂಡ ಇದು ಎಲ್ಲಿಯೂ ಬ್ರೇಕ್ ಡೌನ್ ಆಗದೆ ಅದರ ಟ್ರೆಡಿಷನ್ನು ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿರೋದನ್ನ ನೋಡ್ಬೋದಾಗಿದೆ ಅಂತೇಳಿ ನೀವಿಲ್ಲಿ ಬರಿಬೋದಾಗಿತ್ತು. ಇನ್ನು ಇವರು ಮುಂದುವರೆದ ಪಾರ್ಟಲ್ಲಿ ಏನಂತ ಬರೆದಿದ್ದಾರೆ ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ಮುಂದುವರೆದಿರುವ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು. ಅಂದರೆ ಸಿಂಧೂ ನಾಗರಿಕತೆಯಿಂದ ಪ್ರಸ್ತುತ ಸಂದರ್ಭದಲ್ಲಿ ಯಾವ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಮುಂದುವರೆದಿವೆ ಅಂತೇಳಿ ಬರೆದಿದ್ದಾರೆ. ಅದನ್ನು ನಾವು ನೋಡೋದಾದರೆ ಮೊದಲನೆಗೆ ಸಾಮಾಜಿಕ ಆಚರಣೆ. ಸಿಂಧೂ ನಾಗರಿಕತೆಯ ಕಾಲದಿಂದಲೂ ಆಚರಣೆಯಲ್ಲಿದ್ದ ಸಾಮಾಜಿಕ ಪದ್ಧತಿಗಳಾದ ಸಮುದಾಯದ ಮುಖ್ಯಸ್ಥ, ರಕ್ತ ಸಂಬಂಧಗಳು, ಮದುವೆ ಮುಂತಾದ ಸಾಮಾಜಿಕ ಆಚರಣೆಗಳು ವಿಕಸಿತ ರೂಪದಲ್ಲಿ ಇಂದಿಗೂ ಆಚರಣೆಯಲ್ಲಿದೆ ಅಂತೇಳಿ ಬರೆದಿದ್ದೀರಾ. ಇದು ಸಮಂಜಸವಾಗಿದೆ. ಇನ್ನು ಧಾರ್ಮಿಕ ಆಚರಣೆ, ಪುರೋಹಿತರು ಇಂದಿನ ಕಾಲದವರೆಗೂ ಧಾರ್ಮಿಕ ಸೇವೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಜೊತೆಗೆ ಪಶುಪತಿ, ಮಾತೃದೇವತೆ, ಅಗ್ನಿ, ಸೂರ್ಯ ಮುಂತಾದ ದೇವತೆಗಳನ್ನು ಇಂದಿಗೂ ಪೂಜಿಸುತ್ತಿದ್ದಾರೆ. ಇಂದಿಗೂ ಕೂಡ ಮದುವೆ ಏನಾದರೂ ಧಾರ್ಮಿಕ ಕಾರ್ಯಗಳು ನಡಿಬೇಕಂದ್ರೆ ನಾವು ಯಾರನ್ನ ಕರಿತೀವಿ? ಬ್ರಾಹ್ಮಿಣ್ಸ್ನ, ಅದು ಪುರೋಹಿತರನ್ನ ಕರೆದು ನಾವು ನಮ್ಮ ಧಾರ್ಮಿಕ ಕಾರ್ಯಗಳನ್ನು ನಡೆಸ್ಕೊಡ್ತೀವಿ. ಅದು ಇಂದಿಗೂ ಕೂಡ ಮುಂದುವರೆದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಈ ಪಶುಪತಿಯ ರೂಪವಾದಂತಹ ಶಿವನನ್ನು ನಾವು ಪೂಜೆ ಮಾಡ್ತೀವಿ, ಮಾತೃದೇವತೆಯನ್ನು ಪೂಜೆ ಮಾಡ್ತೀವಿ, ಅಗ್ನಿಯನ್ನು, ಸೂರ್ಯನನ್ನು ಇಂದಿಗೂ ಕೂಡ ಪೂಜೆ ಮಾಡ್ತಿರೋದನ್ನ ನಾವು ನೋಡ್ತೇವೆ ಅಂತೇಳಿ ಬರೆದಿದ್ದಾರೆ. ಇದು ಕೂಡ ಸಮಂಜಸವಾಗಿದೆ. ನೆಕ್ಸ್ಟ್ ಪಾಯಿಂಟಲ್ಲಿ ಭಾಷೆ ಬಗ್ಗೆ ಬರೆದಿದ್ದೀರಾ. ವೇದಕಾಲದ ಸಂಸ್ಕೃತ ಭಾಷೆಯನ್ನು ಇಂದಿಗೂ ರಾಜ್ಯದ ಹಲವು ಗ್ರಾಮಗಳಲ್ಲಿ ಮಾತೃಭಾಷೆಯಾಗಿ ಬಳಸುತ್ತಿದ್ದಾರೆ ಅಂತ ಹೇಳಿ ಬರೆದಿದ್ದೀರಾ. ಜೊತೆಗೆ ನೀವು ಇಲ್ಲಿ ಇನ್ನೂ ಒಂದು ಪಾಯಿಂಟನ್ನು ಬರಿಬೋದಿತ್ತು. ಯಾವ ರೀತಿ ಅಂದರೆ ಪ್ರೆಸೆಂಟ್ ಇರುವಂತಹ ಮರಾಠಿ, ಭೋಜ್ಪುರಿ, ಕನ್ನಡ ಮತ್ತು ಗುಜರಾತಿ ಭಾಷೆಗಳೇನಿದ್ದಾವೆ ಇವು ಪ್ರಾಕೃತ ಮತ್ತು ಪಾಳಿ ಭಾಷೆಗಳ ಮಾಡಿಫೈ ವರ್ಷನ್ ಆಗಿದ್ದಾವೆ. ನಾವೇನು ಇಂದಿನ ಅನಾದಿ ಕಾಲದಲ್ಲಿ ಬಳಸ್ತಿದ್ವಿ ನಮ್ಮ ಏನ್ಷಿಯಂಟ್ ಸಿವಿಲೈಸೇಷನ್ ಟೈಮಲ್ಲಿ ಪ್ರಾಕೃತ ಮತ್ತು ಪಾಳಿ, ಇವುಗಳ ಮಾಡಿಫೈ ಭಾಷೆನೇ ಕನ್ನಡ, ಭೋಜ್ಪುರಿ, ಮರಾಠಿ ಮತ್ತು ಗುಜರಾತಿ. ಈ ಪಾಯಿಂಟ್ನ ನೀವು ಇಲ್ಲಿ ಭಾಷೆಗಳಲ್ಲಿ ಸೇರಿಸ್ಬೋದಾಗಿತ್ತು. ಇನ್ನು ಕಲೆ ಬಗ್ಗೆ ಬರೆದಿದ್ದೀರಾ. ಪ್ರಾಚೀನ ಕಲೆ, ಸಂಗೀತ, ವರ್ಣಚಿತ್ರ ರಚನೆ ಮುಂತಾದವುಗಳು ಇಂದಿಗೂ ಚಾಲ್ತಿಯಲ್ಲಿವೆ. ಸಿಂಧೂ ಕಾಲದ ಕುಂಬಾರಿಕೆ ಕಲೆಯಾದ ಝರಕ್ ಕೆಲ ಪ್ರದೇಶಗಳಲ್ಲಿ ಆಚರಣೆಯಲ್ಲಿದೆ ಅಂತ ಹೇಳಿ ಬರೆದಿದ್ದೀರಾ. ಇನ್ನು ಶಿಲ್ಪಕಲೆ ಬಗ್ಗೆ ಬರೆದಿದ್ದೀರಾ. ಶಿಲ್ಪಕಲೆಯಲ್ಲಿ ಮೂರ್ತಿಗಳನ್ನು, ಲೋಹಗಳನ್ನು ಬಳಸಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದಂತಹ ಒಂದು ಶಿಲ್ಪಕಲೆ ಏನಿದೆ ಅದು ಇಂದಿಗೂ ಚಾಲ್ತಿಯಲ್ಲಿದೆ ಅಂತ ಬರೆದಿದ್ದೀರಾ. ಜೊತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು ನಮ್ಮ ಏನ್ಷಿಯಂಟ್ ನಾಗರಿಕತೆ ಏನು ಬಳಸ್ತಿತ್ತು ವ್ಯಾಕ್ಸ್ ಟೆಕ್ನಿಕ್ಕು, ಅದು ಇಂದಿಗೂ ಕೂಡ ಏನಾಗಿದೆ ಆಚರಣೆಯಲ್ಲಿದೆ ಅನ್ನೋದನ್ನ ನೀವು ಇಲ್ಲೊಂದು ಪಾಯಿಂಟ್ನ ಸೇರಿಸ್ಬೋದಾಗಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಹಲವಾರು ವಿದೇಶಿ ಆಕ್ರಮಣಗಳು ಎದುರಿಸಿದರೂ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಇಂದಿಗೂ ಉಳಿದುಕೊಂಡಿರುವುದು ನಮ್ಮ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇದೇ ರೀತಿ ಮುಂದೆ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೇಳಿ ಬರೆದಿದ್ದೀರಾ. ನಿಮ್ಮ ಕನ್ಕ್ಲೂಷನ್ ಪಾರ್ಟು ಸಮಂಜಸವಾಗಿದೆ. ಈ ರೀತಿ ಕನ್ಕ್ಲೂಷನ್ನು ನೋಡಿದ ತಕ್ಷಣ ಎಲ್ಲರಿಗೂ ಯಾರಿಗಾದರೂ ಒಂದು ಪಾಸಿಟಿವ್ ಒಪಿನಿಯನ್ ಬರುತ್ತೆ. ನಿಮ್ಮ ಕನ್ಕ್ಲೂಷನ್ ಚೆನ್ನಾಗಿದೆ. ನಿಮ್ಮ ಉತ್ತರಕ್ಕೆ
ನಿಮ್ಮ ಉತ್ತರ ಸಮಂಜಸವಾಗಿದೆ. ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ನ ಸೇರಿಸ್ಬೋದಿತ್ತು, ಆದರೆ ನೀವು ನಿಮ್ಮ ವ್ಯಾಕರಣ ಹಾಗೂ ನಿಮ್ಮ ಕಾಗುಣಿತದ ಮಿಸ್ಟೇಕ್ಗಳಿಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಯಾಕಂದರೆ ನೀವು ಕಾಗುಣಿತ ಹಾಗೂ ವಾಕ್ಯಗಳನ್ನು ಸರಿಯಾಗಿ ಬರಲಿಲ್ಲ ಅಂದರೆ ನಿಮ್ಮ ಅಂಕಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಕಾಗುಣಿತ ಹಾಗೂ ನಿಮ್ಮ ಅಕ್ಷರಗಳ ಬಗ್ಗೆ ಮತ್ತು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ಮುಂದಿನ ಪ್ರಾಕ್ಟೀಸ್ ಪ್ರಶ್ನೆ ಮಹಿಳಾ ಚಳುವಳಿಗೆ ಸಂಬಂಧಪಟ್ಟಂತೆ ನಾವು ಕೇಳಿದ್ವಿ. ಪ್ರಶ್ನೆ ಈ ರೀತಿ ಇತ್ತು: ಭಾರತದಲ್ಲಿ ನಡೆದಂತಹ ಮಹಿಳಾ ಆಂದೋಲನಗಳು ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಪರಿಗಣಿಸಿಲ್ಲ. ಇದನ್ನು ನಾವು ದೃಢೀಕರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ವಿ. ಇದಕ್ಕೆ ಒಬ್ಬರು ಉತ್ತರವನ್ನು ಬರೆದು ನಮಗೆ ಕಳಿಸಿದ್ದಾರೆ. ಇವರು ಬರೆದಿರುವಂತಹ ಉತ್ತರದಲ್ಲಿ ಏನಾಗಿದೆ, ಇಂಟ್ರಡಕ್ಷನ್ ಪಾರ್ಟು ಮಿಸ್ ಆಗಿದೆ. ನೀವು ಯಾವತ್ತೇ ಉತ್ತರವನ್ನು ಬರೆದ್ರೂ ಕೂಡ ಡೈರೆಕ್ಟಾಗಿ ಆನ್ಸರನ್ನು ಬರಿಬೇಡಿ. 3ರಿಂದ 4 ಲೈನ್ಗಳು ಕಂಪಲ್ಸರಿ ನೀವು ಇಂಟ್ರಡಕ್ಷನನ್ನು ಬರೀಲೇಬೇಕು. ಇಂಟ್ರಡಕ್ಷನ್ ಬರೀದೆ ನೀವು ಉತ್ತರವನ್ನು ಬರೆದ್ರೆ ಆ ಉತ್ತರ ಕಂಪ್ಲೀಟ್ ಆಗಲ್ಲ. ಈ ಪ್ರಶ್ನೆಗೆ ಇಂಟ್ರಡಕ್ಷನನ್ನು ನಾವು ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರವರ ಕಾಲದಿಂದ ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ನಾವು ಮಹಿಳಾ ಆಂದೋಲನಗಳು ನಡೆಯುತ್ತಿರುವುದನ್ನು ನಾವು ನೋಡ್ತೇವೆ. ಆದರೆ ಈ ಮಹಿಳಾ ಆಂದೋಲನಗಳೇನಾಗಿದ್ದಾವೆ, ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಪರಿಗಣಿಸಿಲ್ಲ ಅಂತೇಳಿ ಒಂದು ಸ್ಮಾಲ್ ಆಗಿ 3ರಿಂದ 4 ಲೈನಲ್ಲಿ ಒಂದು ಇಂಟ್ರಡಕ್ಷನನ್ನು ನೀವು ಬರಿಬೇಕಾಗುತ್ತೆ. ಇನ್ನು ಫಸ್ಟ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ಏನು ಬರಿಬೇಕು, ನೀವು ಕೆಳವರ್ಗದ ಮಹಿಳೆಯರು ಎದುರಿಸುತ್ತಿರುವಂತಹ ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಕುರಿತು ನೀವು ಬರಿಬೇಕಾಗಿರುತ್ತೆ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಗೌರ್ನಮೆಂಟು ಈ ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅನ್ನೋದನ್ನ ನೀವು ಬರಿಬೇಕಾಗಿರುತ್ತೆ. ಜೊತೆಗೆ ಭಾರತದಲ್ಲಿ ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ನೀವೇನು ಬರಿಬೇಕು ಅಂದರೆ, ಭಾರತದಲ್ಲಿ ನಡೆದಂತಹ ಮಹಿಳಾ ಆಂದೋಲನಗಳು ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಪರಿಗಣಿಸುವುದರಲ್ಲಿ ಫೇಲ್ ಆಗಿದ್ದಾವೆ, ಯಾಕೆ ಅಂತೇಳಿ ನೀವು ರೀಸನ್ಸನ್ನು ಕೊಟ್ಟು ಬರಿಬೇಕಾಗಿರುತ್ತೆ. ಇಲ್ಲಿ ನಮಗೆ ಕಳಿಸಿರುವಂತಹ ಉತ್ತರದಲ್ಲಿ ಅವರು ಕೇವಲ ರೀಸನ್ಸನ್ನು ಅಂದರೆ ಯಾಕೆ ಮಹಿಳಾ ಆಂದೋಲನಗಳು ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಪರಿಗಣಿಸುವುದರಲ್ಲಿ ಸೋತಿವೆ ಅನ್ನೋದಕ್ಕೆ ರೀಸನ್ಸನ್ನು ಕೊಟ್ಟು ಬರೆದಿದ್ದಾರೆ. ನಾವು ಇಲ್ಲಿ ರೀಸನ್ಸನ್ನು ನೋಡೋಣ ಏನು ಬರೆದಿದ್ದಾರೆ ಅಂತ. ಮೊದಲನೇ ರೀಸನ್ ಆಗಿ, ಇಟ್ ಈಸ್ ಬೀಯಿಂಗ್ ಸೀನ್ ದಟ್ ಆಕ್ಟಿವಿಸ್ಟ್ ವಿತ್ ಇನ್ ದ ಮೂವ್ಮೆಂಟ್ಸ್ ಆರ್ ಅರ್ಬನ್, ವೆಸ್ಟರ್ನ್ ಅಂಡ್ ಮಿಡಲ್ ಕ್ಲಾಸ್. Therefore, the movement is being considered a Western product. Second point ಅಲ್ಲಿ, women continue to have unequal access to land and other resources. Women from these sections also find it more difficult to get loans ಅಂತ ಸೆಕೆಂಡ್ ಪಾಯಿಂಟ್ ಬರೆದಿದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ಲಿ, recently several movements have raised the gender issues through temple entry movement, triple talaq, etc. But temple entry movement ಆರ್ ರಿಸ್ಟ್ರಿಕ್ಟೆಡ್ ಟು ದ ಸ್ಪೆಸಿಫೈಡ್ ಪ್ಲೇಸಸ್ ಓನ್ಲಿ ಅಂತ ಹೇಳಿ ಬರ್ದಿದ್ದೀರಾ. ಇನ್ನು 4ನೇ ಪಾಯಿಂಟ್ ಆಗಿ, ಸೆಕ್ಷುವಲ್ ಆ್ಯಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಈಸ್ ಮೈನ್ಲಿ ಪರ್ಪಿಟ್ರೇಟೆಡ್ ಅಗೇನ್ಸ್ಟ್ ದ ವುಮೆನ್ ಫ್ರಮ್ ಲೋವರ್ ಕಾಸ್ಟ್ ಆ್ಯಂಡ್ ಪೂರ್ ವುಮೆನ್, ಬಟ್ ದಿಸ್ ಇಶ್ಯೂಸ್ ಹ್ಯಾಸ್ ನಾಟ್ ಅಕ್ವೈರ್ಡ್ ಸೆಂಟರ್ ಸ್ಟೇಜ್ ಇನ್ ದ ಡಿಸ್ಕೋರ್ಸ್ ಆಫ್ ವುಮೆನ್ ಮೂವ್ಮೆಂಟ್ಸ್ ಅಂತ ಹೇಳಿ ಬರ್ದಿದ್ದೀರಾ. ಇವರು ಬರೆದಿರುವಂತಹ ರೀಸನ್ಸ್ ಏನಿದೆ ಅಂದರೆ, ಭಾರತದಲ್ಲಿ ನಡೆದಂತಹ ಮಹಿಳಾ ಆಂದೋಲನಗಳು ಯಾಕೆ ಫೇಲ್ ಆದವು, ಕೆಳವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ಪರಿಗಣಿಸುವಲ್ಲಿ ಅಂತ ಹೇಳೋದಕ್ಕೆ ಇವ್ರು ಬರೆದಿರುವಂತಹ ರೀಸನ್ಸು ಸಮಂಜಸವಾಗಿದೆ. ಆದರೆ ಇಂಟ್ರಡಕ್ಷನ್ ಪಾರ್ಟ್ ಇಲ್ಲ. ಜೊತೆಗೆ ಇದಕ್ಕಿಂತ ಮುಂಚೆ ಬರಬೇಕಿದ್ದಂತಹ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಇವ್ರು ಬರೆದಿಲ್ಲ, ಗೌರ್ಮೆಂಟ್ ಪ್ರೋಗ್ರಾಮ್ಸನ್ನು ಬರೆದಿಲ್ಲ, ಜೊತೆಗೆ ಕನ್ಕ್ಲೂಷನನ್ನು ಬರೆದಿಲ್ಲ. ದಯವಿಟ್ಟು ನಿಮ್ಮ ಉತ್ತರದಲ್ಲಿ ಈ ರೀತಿ ಮಾಡ್ಕೋಬೇಡಿ. ನೀವು ಈ ರೀತಿಯಾಗಿ ಉತ್ತರವನ್ನು ಬರೆದ್ರೆ ಏನಾಗುತ್ತೆ, ನಿಮಗೆ ಅಂಕಗಳು ತುಂಬ ಕಡಿಮೆ ಸಿಗುತ್ತೆ. ನಿಮಗೆ ತುಂಬ ಟೈಮ್ ಇಲ್ಲ, ಇನ್ನೊಂದು 5 ನಿಮಿಷ ಇದೆ, 5 ನಿಮಿಷದಲ್ಲಿ ನೀವು ಹೇಗಾದರೂ ಮಾಡಿ ಕ್ವೆಶನ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಸಂದರ್ಭದಲ್ಲಿ ನೀವು ಈ ಥರ ರೀಸನ್ಸನ್ನು ಜಸ್ಟ್ ಬರೆದು ಬಂದರೂ ಕೂಡ ನಿಮಗೆ 10 ಅಂಕ ಸಿಗೋದ್ರಲ್ಲಿ ಒಂದು 3 to 4 ಮಾರ್ಕ್ಸ್ ಸಿಗುತ್ತೆ. ಬಟ್ ನೀವು ಎಲ್ಲ ಪ್ರಶ್ನೆಗೂ ಇದೇ ರೀತಿ ಉತ್ತರವನ್ನು ಬರೆದ್ರೆ ನಿಮ್ಮ ಉತ್ತರ ಅಂಕಗಳೇನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಈ ಥರ ಉತ್ತರವನ್ನು ಬರಿಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಯಾರ್ಯಾರು ಉತ್ತರವನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆಗಳು. ಯಾಕಂದರೆ ನೀವು ಆಲ್ರೆಡಿ ಉತ್ತರವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. KPSC ಹಾಗೂ UPSC ಮೇನ್ಸ್ ಮುಖ್ಯ ಪರೀಕ್ಷೆಗಳು ತುಂಬ ಸಮೀಪದಲ್ಲಿವೆ, ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಆನ್ಸರ್ ರೈಟಿಂಗ್ ಏನಿದೆ ಅದು ಇನ್ನೂ ಉತ್ತಮವಾಗಬೇಕು. ಯಾರ್ಯಾರು ನಮ್ಮ ಪ್ರಾಕ್ಟೀಸ್ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಳಿಸಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ವಾರದ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮನ್ನು ನಾವು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮನ್ನು ತರುತ್ತಾ ಇದ್ದೇವೆ. ಈ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಂಡು
ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.